ತಿಲಾ ಹೋಮ ಆಗಿರ್ಬೋದು ಅಥವಾ ನವಗ್ರಹ ಹೋಮನ ನಾವು ಯಾವ ಸಂದರ್ಭದಲ್ಲಿ ಮಾಡಿದ್ರೆ ಒಳ್ಳೇದು ಅಂತ? ತಿಲೇತಿ ತೈಲ ಅಂದ್ರೆ ತಿಲೇತಿ ತೈಲ ಅಂದ್ರೆ ತಿಲದಿಂದಲೇ ತೈಲ ತೆಗೆದಿರೋದು. ತೈಲ ಅಂತ ಎಲ್ಲ ಎಣ್ಣೆಗಳು ಮನೆಗೆ ಬರಲ್ಲ. ಆಮೇಲೆ ಮನೆಯಿಂದ ಮನೆ ಎಷ್ಟು ಬದಲಾಯಿಸಿರ್ತಾರೋ ಸಿಕ್ಕಿರಲ್ಲ. ಇವರಿಗೆ ಒಂದು ರೀತಿಯ ಪೇಚಾಟ. ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ ನಾವೊಂದು ಈ ಪ್ರಕೃತಿಗೆ ಏನಾದರೂ ಸಹಾಯ ಮಾಡ್ತೀವಿ ಅಂತಂದ್ರೆ, ಪ್ರಕೃತಿ ನಮಗೆ ನೋಡಿ ಎಲ್ಲವನ್ನು ಕೂಡ ನಮ್ಮ ಪ್ರಕೃತಿನೇ ಕೊಡೋದು. ಮನೆಯಲ್ಲಿ ಮನಸ್ತಾಪಗಳು ದಂಪತಿಗಳು ಅದೇ ಸರಿ ಹೋಗುವಂಥದ್ದು, ಮನೆಯಲ್ಲಿ ವಾಸ್ತುದೋಷಗಳು ಸರಿ ಹೋಗುವಂಥದ್ದು, ಮಕ್ಕಳಿಗೆ ಜಾಬ್ ಇಲ್ಲದೆ ಒದ್ದಾಟ ಮಾಡ್ತಾ ಇದ್ವಿ ಅದು ಸರಿ ಹೋಗುವಂಥದ್ದು. ಈಗ ನೀವು ಅಲ್ಲಿ ಯಾರೋ ಮಾಡಿಸಿದ್ದೀರಿ, ಸಂಕಲ್ಪ ಮಾಡ್ಕೊಂಡಿದ್ದೀರಿ, ಅದು ಬೇರೆ. ಆದರೆ ಈ ವಾಸ್ತು ಪ್ರಕಾರ ಮನೆಯನ್ನು ಸಂಪೂರ್ಣವಾಗಿ ಆ ಹೊಗೆಯೆಲ್ಲ. ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ವೀಕ್ಷಕರ ಪರವಾಗಿ ತಮಗೆ ಮೊದಲನಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಪ್ರತಿ ವಿಡಿಯೋಸ್ ಅಲ್ಲಿ ಕೂಡ ನಮಗೆ ಉಪಯುಕ್ತವಾಗಿರುವಂತಹ ವಿಚಾರಗಳು, ಸರಳವಾಗಿರುವಂತಹ ರೆಮಿಡೀಸ್, ಪ್ರತಿಯೊಬ್ಬರಿಗೂ ಕೂಡ ಬೇಕಾಗುವಂತಹ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಇನ್ನು ಈ ಒಂದು ತಿಲಾ ಹೋಮ ಆಗಿರ್ಬೋದು ಅಥವಾ ನವಗ್ರಹ ಹೋಮನ ನಾವು ಯಾವ ಸಂದರ್ಭದಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಗುರುಗಳೇ, ಅಥವಾ ಯಾವೊಂದು ಸಮಸ್ಯೆಗಳಿದ್ದಾಗ ಈ ಹೋಮಗಳಲ್ಲಿ ನಾವು ಪಾಲ್ಗೊಂಡ್ರೆ ಅಥವಾ ಈ ಹೋಮಗಳನ್ನ ನಾವು ಮಾಡಿಸೋದ್ರಿಂದ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ನವಗ್ರಹ ಹೋಮ ಇದೆಯಲ್ಲ ಅದು ಕರೆಕ್ಟ್ ಇದೆ. ತಿಲ ಹೋಮ ಅಂತಾರಲ್ಲ, ತಿಲ ಅಂದರೆ ತಿಲೇತಿ ತೈಲ ಅಂದರೆ ತಿಲೇತಿ ತೈಲ ಅಂದರೆ ತಿಲದಿಂದಲೇ ತೈಲ ತೆಗೆದಿರೋದು. ತೈಲ ಅಂತ ಎಲ್ಲ ಎಣ್ಣೆಗಳು ಮನೆಗೆ ಬರಲ್ಲ. ಎಳ್ಳೆಣ್ಣೆಯನ್ನು ಮಾತ್ರ ತೈಲ ಅಂತ ಕರಿಬೇಕು ನಾವು ಒರಿಜಿನಲ್ ಆಗಿ. ಎಳ್ಳೆಣ್ಣೆ, ತಿಲ ಅಂದರೆ ಎಳ್ಳು, ಅದರಿಂದ ತೆಗೆದಿರ್ತಕ್ಕಂಥ ಎಣ್ಣೆ. ಆಮೇಲೆ ಈ ತಿಲ ಹೋಮ ಅಂದರೆ ತಿಲ ಇಲ್ಲದೆ ಯಾವುದೇ ಹೋಮ ನಿಮ್ಮದು ಕಂಪ್ಲೀಟ್ ಆಗಲಾರದು, ಪೂರ್ಣ ಆಗಲಾರದು, ಸಂಪೂರ್ಣ ಎನಿಸಿಕೊಳ್ಳಲಾರದು. ಆ ಯಾವುದೇ ನೀವು ಗಣಪತಿ ಹೋಮ ಮಾಡ್ತೀರೋ, ನವಗ್ರಹ ಮಾಡ್ತೀರೋ, ವಾಸ್ತು ಮಾಡ್ತೀರೋ, ಎಂಥವತ್ತೇ ಹೋಮ ಮಾಡಿದ್ರು, ನೀವು ಎಂತಹದ್ದೇ ಮಾಡಿದ್ರು ಅಲ್ಲಿ ತಿಲ ಇರಬೇಕು. ತಿಲ ಇಲ್ಲ ಸಾಧ್ಯವಿಲ್ಲ. ಈಗ ಓಂ ನಮೋ ಭಗವತೆ ವಾಸುದೇವಾಯ ಸ್ವಾಹ ಅಂದ್ರೆ ತಿಲ ಬೇಕು. ಹೋಮದಲ್ಲಿ ದ್ವಿಶೀರ್ಷಕಂ ಸಪ್ತಾಸ್ತಂ ತ್ರಿಪಾದಂ ಸಪ್ತಜಿಷ್ವಕಂ ವರದಂ ಶಕ್ತಿ ಅಸ್ತಂಚ ಬಿಭ್ರಾಣಂ ಚಕ್ಷರವೌತಧ ಅಭೀತಿತಂ ಚರ್ಮಧರಂ ವಾಮ್ಯ ಜಿಧರಂಕರೆ ಅಗ್ನಿಪರಿಶಂ ಪ್ರತ್ಯಕ್ಷ ಜ್ಞಾತ್ವ ತಿಲಾನ್ ಆಘಾರನಷ್ಟವಾಹುತ್ವ. ತಿಲಾನ್ ಆಘಾರನಷ್ಟವಾಹುತ್ವ ಅಂತ ಹೇಳ್ತಿದ್ದಾನೆ. ತಿಲದಿಂದ ಅಷ್ಟಾಹುತಿಗಳನ್ನು ಕೊಟ್ಟು ಮುಂದಕ್ಕೆ ಹೋಗು ಅಂತ ಹೇಳ್ತಾನೆ. ನೀವು ಗಣಪತಿ ಮಾಡಬೇಕಾದ್ರೂ ಮೊದಲು ಇದನ್ನು ಮಾಡು, ಆಮೇಲೆ ಅವೆಲ್ಲ ಕೂಡ. ಇದನ್ನು ಪ್ರೋಸೆಸ್. ಯಜ್ಞ ಮಂಟಪವನ್ನು ನೀವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಪ್ರೋಸೆಸ್ ಇಲ್ಲಿಗೆ. ಆಮೇಲೆ ವಾಯು ಯಾದಾಜ್ಞಾಯಂತ ಪ್ರಜಾಪತಿ ಯಸ್ವಾಹ ನೈಋತ್ಯ ದೇಶಾನಂತಮಿಂದ್ರ ಯಸ್ವಾಹ. ಇವುಗಳೆಲ್ಲದಕ್ಕೂ ಆ ಒಂದು ಅಷ್ಟಾಹುತಿಯನ್ನು ತಿಲದಿಂದ ಮಾಡಿನೇ ನೀವು ಗಣಪತಿ ಮಾಡಬೇಕು. ಆಮೇಲೆ ನೀವು ಕೇಳಿದ್ದೊಂದು ಮುಖ್ಯವಾಗಿರುವಂಥದ್ದು ಯಾವಾಗ ಮಾಡಬೇಕಿದ್ದು ಅಂದರೆ, ನವಗ್ರಹ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳ್ತಿರೋದಿಲ್ಲ. ಆಮೇಲೆ ಮನೆಯಿಂದ ಮನೆ ಎಷ್ಟು ಬದಲಾಯಿಸಿರ್ತಾರೋ ಸಿಕ್ಕಿರಲ್ಲ. ಇವರಿಗೆ ಒಂದು ರೀತಿಯ ಪೇಚಾಟ, ಒಂದು ರೀತಿಯ ಪೈಶಾಚಿಕ ಸ್ಯಾಡಿಸಮ್ ಬಿಟ್ಟೇ ಹೋಗಲ್ಲ ಇವರನ್ನು. ಇನ್ನೊಬ್ಬರ ಮೇಲೆ ಪಾಪ ಅವ್ರಿಗೂ ಆಗ ಅನ್ಕೊಂಡಿರಲ್ಲ, ಇದ್ದಕ್ಕಿದ್ದಂಗೆ ಅವ್ರ ಒಳಗಡೆ ಕೆಟ್ಟದ್ದೇ ಪ್ರವೇಶ ಮಾಡಿಸ್ತಾ ಇರ್ತವೆ. ಕೆಟ್ಟ ಕನಸುಗಳೇ ಬರ್ತಿರ್ತವೆ. ಯಾರನ್ನ ನೋಡಿದ್ರೆ ಸಾಕು ಅವ್ರ ಕೆಟ್ಟ ಆಲೋಚನೆ ಬರ್ತಿರ್ತವೆ. ಇಂಥವರು ವರ್ಷಕ್ಕೆ 3 ಸಲ ಹೇಳ್ತಾನೆ, ಕೊನೆ ಪಕ್ಷ ವರ್ಷಕ್ಕೆ 1 ಸಲ ಆದರೂ ಈ ನವಗ್ರಹ ಹೋಮ ಮಾಡಿಸ್ಕೋಬೇಕು. ಗಣಪತಿ, ವಾಸ್ತು, ನವಗ್ರಹ ಇವು 3 ಪ್ರತಿಯೊಬ್ಬರೂ ಕೂಡ ನಾವು ನಿತ್ಯಾಗ್ನಿಹೋತ್ರಗಳು. ನಾವು ಹಿಂದೂ ಸನಾತನ ಸಂಪ್ರದಾಯದಲ್ಲಿ ಇರುವಂಥದ್ದು ನಿತ್ಯಾಗ್ನಿ, ಅದು ಮಾಡೋವಂಥವ್ರಿಗೆ ಅಟ್ಲೀಸ್ಟ್ ನಾವು ಅದೇ ಪರಂಪರೆಯಲ್ಲಿ ಇದ್ದೀವಿ, ಹಿಂದುತ್ವ ಅಂತ ಅನ್ನಿಸ್ಕೊಂಡಿದ್ದೀವಿ ಅನ್ನೋದಾದರೆ ವರ್ಷಕ್ಕೆ 1 ಬಾರಿ ಯಾವ್ದಾದ್ರು ಕೂಡ ನಾವೊಂದು ಈ ಪ್ರಕೃತಿಗೆ ಏನಾದರೂ ಸಹಾಯ ಮಾಡ್ತೀವಿ ಅಂತಂದರೆ, ಪ್ರಕೃತಿ ನಮಗೆ ನೋಡಿ ಎಲ್ಲವನ್ನು ಕೂಡ ನಮ್ಮ ಪ್ರಕೃತಿನೇ ಕೊಡೋದು. ನಮಗೆ ನಮ್ಮ ಮನಸ್ಸನ್ನು ಆಕಾರ ಇಡೋದು ಪ್ರಕೃತಿನೇ, ನಮ್ಮ ಮನಸ್ಸನ್ನು ವಿಕಾರ ಮಾಡೋದು ಪ್ರಕೃತಿನೇ. ಅದಕ್ಕಾಗಿ
ನಾವು ಪ್ರಕೃತಿ ನಮ್ಮ ಜೊತೆಗೆ ಸಹಕರಿಸಿದ್ದಕ್ಕಾಗಿ, ನಮಗೆ ಬೇಕಾಗಿರೋ ಎಲ್ಲ ಅಂಶಗಳನ್ನು ಕೊಟ್ಟಿದ್ದಕ್ಕಾಗಿ ನಾವು ಥ್ಯಾಂಕ್ಸ್ ಹೇಳೋದು, ಕೃತಜ್ಞತೆ ಹೇಳ್ತಕ್ಕಂತಹದ್ದೇ ವರ್ಷಕ್ಕೆ ಒಂದು ಸಲ ಆದರೂ ನೀವು ಆ ಒಂದು ನವಗ್ರಹ ಹೋಮವನ್ನು ಮಾಡುವಂಥದ್ದು. ಆವಾಗ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಅವರು ಸರಿ ಹೋಗ್ತಾರೆ. ಮನೆಯಲ್ಲಿ ಮನಸ್ತಾಪಗಳು ದಂಪತಿಗಳು ಅದೇ ಸರಿ ಹೋಗುವಂಥದ್ದು. ಮನೆಯಲ್ಲಿ ವಾಸ್ತುದೋಷಗಳು ಸರಿ ಹೋಗುವಂಥದ್ದು. ಮಕ್ಕಳಿಗೆ ಜಾಬ್ ಇಲ್ಲದೆ ಒದ್ದಾಟ ಮಾಡ್ತಾಯಿದ್ವಿ, ಅದು ಸರಿ ಹೋಗುವಂಥದ್ದು. ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಯಾವ ಗ್ರಹಗಳು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಈ ನವಗ್ರಹಗಳನ್ನು ಸಮಾನವಾಗಿ ಕಾಣ್ತಕ್ಕಂತಹದ್ದು, ಆಹುತಿಗಳನ್ನು ಕೊಡುವಂಥದ್ದು, ತೃಪ್ತಿ ಪಡ್ತಕ್ಕಂಥದ್ದು. ಯಾಕಂದರೆ ನಮ್ಮ ಬದುಕಿನಲ್ಲಿ ನವಗ್ರಹಗಳ ಪಾತ್ರ ಬಹಳ ದೊಡ್ಡದಿದೆ. ಅದಕ್ಕೆ ವರ್ಷಕ್ಕೆ ಒಂದು ಸಲ ಆದರೂ ಈ ನವಗ್ರಹ ಹೋಮವನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಿಮ್ಮ ಮನೆಯಲ್ಲಿ ಅದು ಕೂಡ ಮಾಡಿಕೊಳ್ಳಿ. ಸಾಧ್ಯ ಇಲ್ಲ ಗುರುಗಳು ಅಂತಂದರೆ ಬೇರೆ ಎಲ್ಲಾದರೂ ಮಾಡ್ತೀನಿ, ಅದೊಂದು ಭಾಗಶಃ ಒಂದು ದೇವಸ್ಥಾನದಲ್ಲೂ ಮಾಡಿಸಬಹುದು, ಅದು ಪರ್ಸೆಂಟೇಜ್ ಫಲ ಕಡಿಮೆ ಇರುತ್ತೆ. ಯಾಕಂದರೆ ಮನೆಯಲ್ಲಿ ಹೋಮಧೂಮಶ್ಚ, ಮನೆಯೆಲ್ಲ ಈ ಹೋಮದ ಹೊಗೆ ಹರಡಬೇಕು. ಈಗ ನೀವು ಅಲ್ಲಿ ಯಾರೋ ಮಾಡಿಸಿದ್ದೀರಿ, ಸಂಕಲ್ಪ ಮಾಡ್ಕೊಂಡಿದ್ದೀರಿ, ಅದು ಬೇರೆ. ಆದರೆ ಈ ವಾಸ್ತು ಪ್ರಕಾರ ಮನೆಯೆಲ್ಲ ಸಂಪೂರ್ಣವಾಗಿ ಆ ಹೊಗೆಯೆಲ್ಲ ಪೂರ್ಣವಾಗಿ ಹರಡಿದಾಗ ಈ 5 ಜನ ಯಾರು ಇರ್ತಾರೋ, ಅಂದರೆ ನಮ್ಮನ್ನು ಲೇಜಿಯಾಗಿ ಬಂಧಿಸಿಟ್ಟಿರುವಂಥದ್ದು ಮಕ್ಕಳು ಯಾವಾಗಲೂ ಮನಸ್ತಾಪದಿಂದ ಇರ್ತಾರಂತಂದರೆ ಅವರು ಇರ್ತಕ್ಕಂಥ ಕೋಣೆಯಿಂದ ಹಿಡಿದು ದುರ್ನಾತ ಬೀರಿರ್ತಕ್ಕಂತಹದ್ದು. ಅಂತಹದ್ದು ಪೀಡಾ ಪರಿಹಾರ ವಸ್ತು ಎಲ್ಲ ಕ್ಲಿಯರ್ ಆಗಬೇಕು ಅಂತಂದರೆ ಮನೆಯಲ್ಲಿ ನವಗ್ರಹ ಹೋಮ ಮಾಡ್ಕೊಳ್ತೀವಿ ಅಂತಂದರೆ ಬಹಳ ಅದ್ಭುತ ಇರುತ್ತೆ. ಆ ವರ್ಷದಲ್ಲಿ ಅವ್ರು ಪರೀಕ್ಷೆ ಮಾಡಿದ್ರೆ ಎಷ್ಟೋ ನಾವು ಈಗ ನೆಮ್ಮದಿಯಿಂದ ಇದ್ದೀವಿ ಅಂತ ಅವ್ರು ಅಂತಾರೆ ಈ ಹೋಮವನ್ನು ಮಾಡಿದ್ರೆ. ಖಂಡಿತ ಗುರುಗಳ, ಎಲ್ಲೋ ಒಂದು ಕಡೆ ವರ್ಷದಲ್ಲಿ ಒಮ್ಮೆ ಆದರೂ ನಾವು ಈ ಒಂದು ನವಗ್ರಹ ಹೋಮವನ್ನು ಮಾಡಿಸ್ಬೇಕು. ಅದು ಯಾಕೆ ಮಾಡಿಸ್ಬೇಕು, ಜೊತೆಗೆ ಮನೆಯಲ್ಲಿ ಮಾಡಿಸೋದು ಎಷ್ಟು ಶ್ರೇಷ್ಠ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ತಿಲ ಹೋಮದ ಕುರಿತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.